ಇವತ್ತು ದಸರಾದಲ್ಲಿ ಭಾಗವಹಿಸಬೇಕಾದಂತಹ ಆನೆಗಳು ನಿನ್ನೆ ಗಜಪಯಣದ ಮೂಲಕ ವೀರಹೊಸನಹಳ್ಳಿಯಿಂದ ಪ್ರಾರಂಭ ಮಾಡಿದ್ವಿ ಗಜಪಯಣನ. ಇವತ್ತು 28ನೇ ತಾರೀಕು ಅರಮನೆಗೆ ಬಂದು ತಲುಪಿವೆ. ಇವತ್ತು ಆ ಆನೆಗಳನ್ನು ಬರಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಖುದ್ದಾಗಿ ಇಲ್ಲಿಗೆ ಬಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ದಸರಾ ಉತ್ಸವದಲ್ಲಿ ಭಾಗವಹಿಸುವಂಥ ಎಲ್ಲ ಆನೆಗಳನ್ನು ಕೂಡ ಬರಮಾಡ್ಕೊಂಡಿದ್ದೀವಿ. ಮಾವುತರನ್ನ, ಕಾವಾಡಿಗರನ್ನು ಕೂಡ ಬರಮಾಡ್ಕೊಂಡಿದ್ದೀವಿ. ಸಂಪ್ರದಾಯಬದ್ಧವಾಗಿ ಹೇಗೆ ಪೂಜೆ ಮಾಡಿ ಅವ್ರನ್ನ ಸ್ವಾಗತ ಮಾಡಬೇಕು ಆ ರೀತಿ ಸ್ವಾಗತ ಮಾಡಿದ್ದೀವಿ. ನಂತರ ಇಲ್ಲಿ ಒಳಕರ್ಗೆ ಬಂದ ಮೇಲೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಫಲತಾಂಬೂಲ ಕೊಟ್ಟು ಈ ಬಾರಿಯ ದಸರಾನ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಸ್ಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೂ ಕೂಡ ನಾವು ತಾಂಬೂಲ ಕೊಟ್ಟು ಆಹ್ವಾನ ನೀಡಿದ್ದೇವೆ. ಅದರ ನಂತರ ಮಾವುತ ಕಾವಾಡಿಗರಿಗೂ ಕೂಡ ನಾವು ಬೇಸಿಕ್ ಕಿಟ್ಗಳನ್ನು ಕೊಟ್ಟು ಅವರು 2 ತಿಂಗಳು ಇಲ್ಲಿ ಆನೆಗಳಿಗೆ ಚೆನ್ನಾಗಿ ತರಬೇತಿ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದೀವಿ. ಅದಿನ್ನೂ ಡಿಸೈಡ್ ಆಗಿಲ್ಲ. ಇವತ್ತು ದಸರಾದಲ್ಲಿ ಭಾಗವಹಿಸಬೇಕಾದಂತಹ ಆನೆಗಳು ನಿನ್ನೆ ಗಜಪಯಣದ ಮೂಲಕ ವೀರಹೊಸನಹಳ್ಳಿಯಿಂದ ಪ್ರಾರಂಭ ಮಾಡಿದ್ವಿ ಗಜಪಯಣನ. ಇವತ್ತು 28ನೇ ತಾರೀಕು ಅರಮನೆಗೆ ಬಂದು ತಲುಪಿವೆ. ಇವತ್ತು ಆ ಆನೆಗಳನ್ನು ಬರಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಖುದ್ದಾಗಿ ಇಲ್ಲಿಗೆ ಬಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ದಸರಾ ಉತ್ಸವದಲ್ಲಿ ಭಾಗವಹಿಸುವಂಥ ಎಲ್ಲ ಆನೆಗಳನ್ನು ಕೂಡ ಬರಮಾಡ್ಕೊಂಡಿದ್ದೀವಿ. ಮಾವುತರನ್ನ, ಕಾವಾಡಿಗರನ್ನು ಕೂಡ ಬರಮಾಡ್ಕೊಂಡಿದ್ದೀವಿ. ಸಂಪ್ರದಾಯಬದ್ಧವಾಗಿ ಹೇಗೆ ಪೂಜೆ ಮಾಡಿ ಅವ್ರನ್ನ ಸ್ವಾಗತ ಮಾಡಬೇಕು ಆ ರೀತಿ ಸ್ವಾಗತ ಮಾಡಿದ್ದೀವಿ. ನಂತರ ಇಲ್ಲಿ ಒಳಕರ್ಗೆ ಬಂದ ಮೇಲೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಫಲತಾಂಬೂಲ ಕೊಟ್ಟು ಈ ಬಾರಿಯ ದಸರಾನ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಸ್ಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೂ ಕೂಡ ನಾವು ತಾಂಬೂಲ ಕೊಟ್ಟು ಆಹ್ವಾನ ನೀಡಿದ್ದೇವೆ. ಅದರ ನಂತರ ಮಾವುತ ಕಾವಾಡಿಗರಿಗೂ ಕೂಡ ನಾವು ಬೇಸಿಕ್ ಕಿಟ್ಗಳನ್ನು ಕೊಟ್ಟು ಅವರು 2 ತಿಂಗಳು ಇಲ್ಲಿ ಆನೆಗಳಿಗೆ ಚೆನ್ನಾಗಿ ತರಬೇತಿ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದೀವಿ. ಅದಿನ್ನೂ ಡಿಸೈಡ್ ಆಗಿಲ್ಲ. ಇವತ್ತು ದಸರಾದಲ್ಲಿ ಭಾಗವಹಿಸಬೇಕಾದಂತಹ ಆನೆಗಳು ನಿನ್ನೆ ಗಜಪಯಣದ ಮೂಲಕ ವೀರಹೊಸನಹಳ್ಳಿಯಿಂದ ಪ್ರಾರಂಭ ಮಾಡಿದ್ವಿ ಗಜಪಯಣನ. ಇವತ್ತು 28ನೇ ತಾರೀಕು ಅರಮನೆಗೆ ಬಂದು ತಲುಪಿವೆ. ಇವತ್ತು ಆ ಆನೆಗಳನ್ನು ಬರಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಖುದ್ದಾಗಿ ಇಲ್ಲಿಗೆ ಬಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ದಸರಾ ಉತ್ಸವದಲ್ಲಿ ಭಾಗವಹಿಸುವಂಥ ಎಲ್ಲ ಆನೆಗಳನ್ನು ಕೂಡ ಬರಮಾಡ್ಕೊಂಡಿದ್ದೀವಿ. ಮಾವುತರನ್ನ, ಕಾವಾಡಿಗರನ್ನು ಕೂಡ ಬರಮಾಡ್ಕೊಂಡಿದ್ದೀವಿ. ಸಂಪ್ರದಾಯಬದ್ಧವಾಗಿ ಹೇಗೆ ಪೂಜೆ ಮಾಡಿ ಅವ್ರನ್ನ ಸ್ವಾಗತ ಮಾಡಬೇಕು ಆ ರೀತಿ ಸ್ವಾಗತ ಮಾಡಿದ್ದೀವಿ. ನಂತರ ಇಲ್ಲಿ ಒಳಕರ್ಗೆ ಬಂದ ಮೇಲೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಫಲತಾಂಬೂಲ ಕೊಟ್ಟು ಈ ಬಾರಿಯ ದಸರಾನ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಸ್ಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೂ ಕೂಡ ನಾವು ತಾಂಬೂಲ ಕೊಟ್ಟು ಆಹ್ವಾನ ನೀಡಿದ್ದೇವೆ. ಅದರ ನಂತರ ಮಾವುತ ಕಾವಾಡಿಗರಿಗೂ ಕೂಡ ನಾವು ಬೇಸಿಕ್ ಕಿಟ್ಗಳನ್ನು ಕೊಟ್ಟು ಅವರು 2 ತಿಂಗಳು ಇಲ್ಲಿ ಆನೆಗಳಿಗೆ ಚೆನ್ನಾಗಿ ತರಬೇತಿ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದೀವಿ. ಅದಿನ್ನೂ ಡಿಸೈಡ್ ಆಗಿಲ್ಲ.